ಅಷ್ಟೇ, ಇನ್ನೇನು ಹೇಳಲ್ಲ. ಲೈಕ್ ಫ್ಯಾನ್ಸ್ ವಾರ್ ಬೇಡ ಅಷ್ಟೇ. ಒಂದು ಕನ್ನಡ ಆಕ್ಟ್ರು ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು, ಕಾಲ್ ಇಟ್ಕೊಂಡು ಎಳೆಯೋದಲ್ಲ. ಬಟ್ ಸೆಕ್ಸ್ ಎಜುಕೇಶನ್ ಇರಬೇಕು, ಅದಿದ್ರೆ ಕೂಡ ಸ್ವಲ್ಪ ಅವ್ರಿಗೆ ಬ್ರಾಡ್ ಮೈಂಡೆಡ್ ಇರುತ್ತೆ. ಹೌದು, ಹೋಗಿ ನೋಡ್ತೀರಾ ಆಯ್ತು. ಮತ್ತೆ ಅಲ್ಲಿ 18+ ಅಂತ ಇದೆಯಲ್ಲ, ಅವ್ರು ಒಳಗ್ ಬಿಟ್ಟಿಲ್ಲಾನೆ ಹೋಗಲ್ಲ ಅಷ್ಟೇ. ಇವತ್ತು ನೋಡಿದ್ರೆ ಅದು ಮ್ಯೂಸಿಕ್ ಹೊಡಿತಾನೆ, ಹಾಡಿಂದ ಅರ್ಥನೇ ಗೊತ್ತಾಗೋದಿಲ್ಲ, ಬರೀ ಬಾರಿಸ್ತಾ ಇರ್ತಾರೆ ಅಷ್ಟೇ ಹೊರತು ಅದ್ರದ್ದು ಸ್ವಚ್ಛತೆ ಏನಂತಾನೆ ಗೊತ್ತಾಗೋದಿಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಅಂಬರೀಶ್ ಸಜ್ಜನ್ ಫ್ರಮ್ ಅಂಬರೀಶ್ ಸಜ್ಜನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಕನ್ನಡ ಚಿತ್ರರಂಗದ ಬಗ್ಗೆ ಹಾಗೂ ಟಾಕ್ಸಿಕ್ ಫಿಲ್ಮ್ ರಿಲೀಸ್ ಆಗ್ತಿದೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳ್ಬೇಕಂತ ಮಾಡಿದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡ್ರಿ. ಫುಲ್ ವಿಡಿಯೋ ನೋಡ್ರಿ. ಆಂಟಿ ನಿಮ್ಮ ಹೆಸರು? ನನ್ನ ಹೆಸರು ಅನಿತಾ ಅಂತ. ಆಂಟಿ, ನಾನು ಒಂದ್ ಸ್ವಲ್ಪ ಕನ್ನಡ ಚಿತ್ರರಂಗದ ಬಗ್ಗೆ ಸ್ವಲ್ಪ ಯಾವ ಟಾಕ್ಸಿಕ್ ಫಿಲ್ಮ್ ರಿಲೀಸ್ ಆಗ್ತಿದೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಪ್ರಶ್ನೆಗಳು ಕೇಳ್ತೀನಿ, ಕೇಳಿ ಸರ್. ಏನಂದ್ರೆ ಈಗ ಟಾಕ್ಸಿಕ್ ಫಿಲ್ಮ್ ರಿಲೀಸ್ ಆಗ್ತಿದೆ, ಹೋಗ್ತೀರಾ ಆಂಟಿ ನೋಡಕ್ಕೆ? ಖಂಡಿತ ಹೋಗ್ತೀವಿ ಸರ್. ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಒಳ್ಳೆ ಹೆಸರು ಮಾಡಿದ್ದಾರೆ, ಥ್ರೋಟ್ ವರ್ಲ್ಡ್ ನೋಡೋದಕ್ಕೆ ಕಾಯ್ತಾ ಇದೆ ಅಂದ್ಮೇಲೆ ಸೊ ನಾವು ಕನ್ನಡದವರಾಗಿ ಅದಕ್ಕೆ ಎಂಕರೇಜ್ ಮಾಡ್ಬೇಕೆ ಹೊರತು. ಸೊ ಎಲ್ಲಾರ್ಗು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾಡಬೇಡಿ, ಪಿಕ್ಚರ್ ತರ ನೋಡಿ ಎಂಜಾಯ್ ಮಾಡಿ. ಒಂದು ಕನ್ನಡ ಆಕ್ಟ್ರು ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು, ಕಾಲ್ ಇಟ್ಕೊಂಡು ಎಳೆಯೋದಲ್ಲ. ಸೊ ನಾವು ಆ ಜಾಗಕ್ಕೆ ಹೋಗೋ ಪ್ರಯತ್ನ ಮಾಡಿ ದಯವಿಟ್ಟು. ಅದು ಬಿಟ್ಬಿಟ್ಟು ಅವನಾಗೆ ಹೀಗೆ ಅಂತ ನಾನು ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ದಯವಿಟ್ಟು ಆತರ ಬೇಡ. ಒಬ್ರು ವ್ಯಕ್ತಿ ಬೆಳಿತಾವ್ರೆ ಅಂದ್ರೆ ಖುಷಿ ಪಡೋಣ, ನಮ್ ಕನ್ನಡ ಫಿಲಂ ನ ಮುಂದೆ ತರೋದಕ್ಕೆ ಪ್ರಯತ್ನ ಪಡೋಣ. ಸೊ ರವಿಚಂದ್ರನ್ ಹಿಂದೆ ಹೇಗೆ ನಮ್ಮ ಕನ್ನಡ ಚಿತ್ರರಂಗನ ಹೇಗ್ ತಂದ್ರು, ಇವತ್ತಿಗೂ ಶಾಂತಿ ಕ್ರಾಂತಿ ಬಿಡುಗಡೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ? ಅವರು ಥ್ರೋಟ್ ವರ್ಲ್ಡ್ ಲೆವೆಲ್ ಅಲ್ಲೇ ಇದ್ದಿದ್ದು ಅದೇ ತರನೇ. ಸೊ ಅದೇ ತರ ಇವಾಗ ಇವ್ರು ಬೆಳೆದಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋಣ, ಖಂಡಿತ ಬೆಳೆಸೋಣ ಕನ್ನಡ ಇಂಡಸ್ಟ್ರಿನ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಕ್ವಶನ್ ಏನಂದ್ರೆ ಸ್ವಲ್ಪ ಕಾಂಟ್ರವರ್ಸಿ ಆಗ್ತಿದೆ. ಹೌದು, ಅಂದ್ರೆ ಕಾಂಟ್ರವರ್ಸಿ ಫಿಲ್ಮ್ ಕಾಂಟ್ರವರ್ಸಿ ಇಲ್ಲ, ಕಾಂಟ್ರವರ್ಸಿ ಮಾಡ್ತೀವಿ. ಯಾವ ತರ ಅಂದ್ರೆ ಅಶ್ಲೀಲತೆ ಇದೆ, ಸ್ವಲ್ಪ 18+ ವಿಡಿಯೋಸ್ ಎಲ್ಲ ಇದಾವೆ. ಸೊ ಇದ್ರ ಬಗ್ಗೆ ಸೊ ಆತರ ಅನ್ಕೊಂಡ್ರೆ ಸೊ ಇಲ್ಲಿ ಫಿಲಂ ನೋಡಿ ಯಾರು ಹಾಳಾಗ್ತಾ ಇಲ್ಲ. ಸೊ ಇದ್ರಲ್ಲಿ ಮೊಬೈಲ್ ಅಲ್ಲೆಲ್ಲ ಎಲ್ಲಾ ತರಾನು ಬರುತ್ತೆ. ಮೊಬೈಲ್ ಅಲ್ಲಿ ಚಿಕ್ಕ ಮಕ್ಕಳಿಂದಾನು ಊಟ ಮಾಡಿಸ್ಬೇಕಂದ್ರು ಮೊಬೈಲ್ ಕೊಡ್ತೀರಾ, ಅವಾಗ ಮಕ್ಳು ಏನ್ ನೋಡ್ತಾ ಇದಾರೆ ಏನ್ ನೋಡ್ತಾ ಇಲ್ಲ ಅಂತ ನೀವೇನ್ ಬಗ್ ನೋಡ್ತೀರಾ? ಯಾವಾಗ್ಲೂ ಇಲ್ವಲ್ಲ. ಸೊ ಈಗ 7ನೇ ಕ್ಲಾಸ್ 8ನೇ ಕ್ಲಾಸ್ ಎಲ್ಲ ಮಾಡ್ಬಾರ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ಫಿಲಂ ಇಂದ ಖಂಡಿತ ಯಾರು ಏನ್ ಹಾಳಾಗ್ತಾ ಇಲ್ಲ. ಸೊ ನೀವು ಮನೆಯಲ್ಲಿ ಪೇರೆಂಟ್ಸ್ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀರಾ, ಮಕ್ಕಳಿಗೆ ಯಾವ ರೀತಿ ನಮ್ಮ ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಹೇಳ್ಕೊಡಿ ದಯವಿಟ್ಟು. ಸೊ ಅವಾಗ ಇದು ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ. ಎಲ್ಲಿ ಯಾವ ಮನೆಯಲ್ಲಿ ಯಾವ ಮಹಾಭಾರತ ಹೇಳ್ಕೊಡ್ತಾವ್ರೆ, ಯಾವ ರಾಮಾಯಣ ಹೇಳ್ಕೊಡ್ತಾ ಇದ್ದಾರೆ, ಯಾರ ಮನೇಲಿ ಭಗವದ್ಗೀತೆ ಇದೆ? ಖಂಡಿತ ಇಲ್ಲ. ಅದೇ ಒಂದ್ ಮುಸ್ಲಿಂ ಮನೆಗೆ ಹೋಗಿ ಕುರಾನ್ ಖಂಡಿತ ಇದೆ. ಸಣ್ಣ ಮಗುಗೆ ಕುರಾನ್ ಹೇಳ್ಕೊಡ್ತಾರೆ. ನಾವ್ ಹೇಳ್ಕೊಡ್ತಾ ಇದ್ದೀವ? ಒಂದು ಸಣ್ಣ ಮಗುಗೆ ಯಾವತ್ತಾದ್ರೂ ಭಗವದ್ಗೀತೆ ಹೇಳ್ಕೊಟ್ಟಿದೀವ? ಯಾರ್ ಪೇರೆಂಟ್ಸ್ ಹೇಳ್ಕೊಡ್ತಾ ಇದ್ದಾರೆ? ಖಂಡಿತ ಹೇಳ್ಕೊಡ್ತಾ ಇಲ್ಲ. ಸೊ ಅಲ್ಲಿ ನಮ್ಗೂ ಅವ್ರಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಆ ಮಗು ನಮಾಜ್ ಇಲ್ದೆ ಆಚೆ ಬರಲ್ಲ. ನಮ್ಮ ಮಗು ಪೂಜೆ ಮಾಡೋ ಟೈಮಲ್ಲಿ ಕರೆಕ್ಟ್ ಆಗಿ ಒಂದು ನೈಟ್ ಸೂಟ್ ಹಾಕೊಂಡು ಹೋಗಮ್ಮ, ಯಾರ್ ಮಾಡ್ತಾರೆ ನೀನೇ ಮಾಡ್ಕೊಮ್ಮ ಅಂತ ಹೇಳೋ ತರ ಸ್ಟೇಜ್ ಬಂದಿದೀವಿ. ಹಚ್ಚೋದಿಲ್ಲ, ಕೈಗೆ ಬಳೆ ಹಾಕೊಳ್ಳಲ್ಲ, ಹೆಣ್ಮಕ್ಳು ಹಣೆಗೆ ಇಟ್ಕೊಳ್ಳಲ್ಲ. ಸೊ ನಾವ್ ಈ ತರ ಪರಿಸ್ಥಿತಿ ಎದುರಿಸ್ತಾ ಇದೀವಿ. ನಾವ್ ಈ ಬರೀ ಪಿಕ್ಚರ್ ಅಲ್ಲಿ ಅವನಾಗೆ ಹೀಗೆ ಇದ್ರಲ್ಲೇ ಜೀವನ ಕಾಲ ಕಲ್ದೋಯ್ತು. ಸೊ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ಬೆಳೆಸ್ಬೇಕು ಸರ್. ದಯವಿಟ್ಟು ನಾವೇ ನಮ್ದೇ ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇವ್ರನ್ನ ನೋಡಿ ಅವ್ರದ್ದು ತಪ್ಪು ಅಂತ ತೋರ್ಸೋದ್ಕಿಂತ ಫಸ್ಟ್ ನಮ್ಮನೇನ ನಾವು ಸರಿ ಮಾಡ್ಕೋಬೇಕು ಸರ್. ಸಾನ್ವಿ, ನವ್ಯ, ಇಂಚರ ಮ್ಯಾಮ್ ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಟಾಕ್ಸಿಕ್ ಬಗ್ಗೆ ಆಗಲಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಆಗಲಿ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಿ. ಟಾಕ್ಸಿಕ್ ಫಿಲ್ಮ್ 26ಗೆ ರಿಲೀಸ್ ಆಗ್ತಿದೆ, ಹೋಗಿ ನೋಡ್ತೀರಾ? ಎಲ್ಲರೂ ನೋಡ್ತೀರಾ? ಫ್ಯಾಮಿಲಿ ಜೊತೆ ಹೋಗಿ ನೋಡ್ತೀರಾ? ಇಲ್ಲ ಇವ್ರ ಜೊತೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಇಲ್ಲ. ಸ್ವಲ್ಪ ಕಾಂಟ್ರವರ್ಸಿ ಆಗ್ತಿದೆ ಟಾಕ್ಸಿಕ್ ಫಿಲ್ಮ್, ಸ್ವಲ್ಪ ಕಾಂಟ್ರವರ್ಸಿ ಆಗ್ತಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಇವಳು ಹೇಳ್ತಾರೆ ಮಾಡಕ್ಕಿಂತ ಮುಂಚೆನೆ ಇತ್ತಲ್ವಾ ಇದೆಲ್ಲ. ಸೊ ನೋಡಿರ್ತಾರಲ್ವಾ, ರಿಲೀಸ್ ಆಗೋ ಡೇಟ್ ಬಿಟ್ಟಿದ್ದಾರೆ ಅಂದ್ಮೇಲೆ ಸೊ ಅದು ಅಲೋವ್ ಇದೆ ಅನ್ಕೊಂತೀನಿ ನಾನು. ಅಲೋವ್ ಇದೆ, 18+ ನೋಡ್ಬೇಕು. ಹೌದು, 18+ ಮೇಲೇನೆ ಇದೆ, ಅವರೇ ನೋಡ್ಬೇಕು. ಬಟ್ ಇವರೇ ಫಸ್ಟ್ ಏನ್ ಮಾಡಿಲ್ಲಲ್ಲ, ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದಾರೆ. ಮೇ ಬಿ ಜಾಸ್ತಿ ಹುಡ್ಗಿರ್ ಬಗ್ಗೆ ಏನೋ ಕಾಂಟ್ರವರ್ಸಿ ಅಂದ್ರೆ ಮಾತಾಡಿರೋ ಡೈಲಾಗ್ಸ್ ಬಗ್ಗೆ ಅದ್ರ ಮೇಲೆ ಇರ್ಬೋದು. ಅದ್ರ ಬಗ್ಗೆ ಕಾಂಟ್ರವರ್ಸಿ ಆಗಿತ್ತು, ಅದಕ್ಕೆ ಏನ್ ಹೇಳ್ತೀರಾ?
ಮುಂಚೆನೂ ಎಷ್ಟೊಂದು ಮೂವೀಸ್ ಬಂದಿದೆ, ಎಲ್ಲದರಲ್ಲೂ ಆಗಿರೋದು. ಇದೇನು ಹೊಸ ಮೂವಿ ಇಲ್ಲ, ಚೆನ್ನಾಗಿ ಮಾತಾಡ್ತಾರೆ. ಪಾಸಿಟಿವ್ ನೆಗೆಟಿವ್ ಎರಡು ಒಪಿನಿಯನ್ಸ್ ಇದ್ದೇ ಇರುತ್ತೆ ಸರ್. ನಿಮಗೆ ಯಾವ ಹೀರೋ ಇಷ್ಟ ಕನ್ನಡ ಇಂಡಸ್ಟ್ರಿಯಲ್ಲಿ? ಪುನೀತ್ ರಾಜ್ಕುಮಾರ್. ನಿಮಗೆ? ಸುದೀಪ್. ಪುನೀತ್ ರಾಜ್ಕುಮಾರ್. ಬ್ರೋ ನಿಮಗೆ? ದರ್ಶನ್. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಡಿವಾಸ್ ಯಾವ ರಿಲೀಸ್ ಆಗ್ತಾರೆ ಬ್ರೋ ಅವರು? ಯಾವ ರಿಲೀಸ್ ಆಗ್ತಾರೆ ಅದು ಗೊತ್ತಿಲ್ಲ. ನಮಗೂ ಬೇಜಾರಾಗ್ತಿದೆ. ಇರೋದು ಬರ್ತಾರೆ ಯಾಕ್ರಿ ದರ್ಶನ್ಗೆ ಅಷ್ಟು ಇದು ಅನ್ರಿ? ಇರ್ಲೆ ಟಾಕ್ಸಿಕ್ ಮೂವಿದು ಟ್ರೈಲರ್ ಟೀಸರ್ ನೋಡಿದೀರಾ? ಟೀಸರ್ ಸಾಂಗ್ಸ್ ಟೀಸರ್. ಇವ್ರೇನು ನೋಡಿಲ್ಲ ಅಂತೆ? ನೋಡಿಲ್ವಾ? ಅವ್ರು ಚಿಕ್ಕವರು, ಇನ್ನೂ ತುಂಬಾ ಚಿಕ್ಕ. ಸ್ಟೇಜ್ 15. ನೋಡ್ಬೇಡಿ, ಟಾಕ್ಸಿಕ್ ಫಿಲ್ಮ್ ನೋಡ್ಬೇಡಿ. ಓಕೆ, ನಾವೆಲ್ಲರೂ ಅಂಡರ್ ಏಜ್, ಎಲ್ಲರೂ 18 ಕೆಳಗೆ. 17 ಓ ಎಲ್ಲರೂ 17 15. ಓಕೆ, ಹೋಗಿ ನೋಡ್ತೀರ ಆಯ್ತು. ಮತ್ತೆ ಅಲ್ಲಿ 18+ ಅಂತ ಇದೆಯಲ್ಲ, ಅವ್ರು ಒಳಗ್ ಬಿಟ್ಟಿಲ್ಲಾನೆ ಹೋಗಲ್ಲ ಅಷ್ಟೇ. ಬೇರೆ ಮೂವಿ ಹಂಗೆ ಅಂದ್ರೆ ಹೋಗಿ ನೋಡ್ತೀರಾ ಪಕ್ಕ. ಆಮೇಲೆ ಬೇರೆ ಕಡೆ ಬಿಟ್ರೆ ಆಮೇಲೆ ವೆಬ್ಸೈಟ್ಸ್ ಮೇಲೆ. ಕೇರಳ ಅಂತ, ಸೊ ಐ ಡೋಂಟ್ ನೋ ಮೋಸ್ಟ್. ಜಾಸ್ತಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ. ಕನ್ನಡ ಮಾತಾಡ್ತೀಯಲ್ಲ? ಕನ್ನಡ ಮಾತಾಡ್ತೀನಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲರೂ ಮಾತಾಡ್ತೀವಿ. ಮಲಯಾಳಿನಾ? ಇಲ್ಲ ಕನ್ನಡ ಮಾತಾಡ್ತೀರಲ್ಲ? ಮಾತಾಡ್ತೀವಿ. ಅವ್ರು ಮಾತ್ರ ಕೇರಳ. ಹೌದು. ನೀವು ನಾನು ಇಲ್ಲ ಬೆಂಗಳೂರು. ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಕಾಣ್ತಿದ್ದಾರೆ, ಏನ್ ಅನ್ಸುತ್ತೆ ನಿಮ್ ಪ್ರಕಾರ? ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ಕನ್ನಡಿಗರು ಜಾಸ್ತಿ ಏನು ಇಂಡಿಯಾ ಅಂದ್ರೆ ಲೈಕ್ ಅವ್ರು ಇಲ್ಲಿಂದ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಹೌದು, ಸೊ ಕರ್ನಾಟಕ ಇಂಡಸ್ಟ್ರಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ಖುಷಿ ಇದೆ. ಸೇಮ್ ಇಂಡಸ್ಟ್ರಿನ ಬಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲ ಕಡೆ ಇಂಟರ್ನ್ಯಾಷನಲಿನೂ ಅವನ್ನ KGF ಮೂವಿನೆಲ್ಲ ರಿಯಾಕ್ಟ್ ಮಾಡೋ ವಿಡಿಯೋಸ್ ಎಲ್ಲ ಆನ್ಲೈನ್ ಅಲ್ಲಿ ಬರುತ್ತೆ. ಸೊ ಅವಳಿಗೆ ಖುಷಿ ಆಗುತ್ತೆ. ಬ್ರೋ ನಿಮ್ಮ ಹೆಸರು? ಯೋಗೇಶ್ ಅಂತ ಬ್ರೋ. ಟಾಕ್ಸಿಕ್ ರಿಲೀಸ್ ಆಗ್ತಿದೆಯಲ್ಲ, ಒಂದ್ ಸ್ವಲ್ಪ ಕಾಂಟ್ರವರ್ಸಿ ನಡೆದಿದೆ. ಓಕೆ ಬ್ರೋ. ಯಾವ ತರ ಅಂದ್ರೆ ಅಶ್ಲೀಲ ಇದೆ, 18+ ಇದೆ. ಓಕೆ, ಅವಾಗ ಅದ್ರ ಬಗ್ಗೆ ಕೇಳ್ತಾ ಇದ್ರಲ್ಲ ನನ್ನ. ಕನ್ನಡ ಜನತೆಗೆ ಹೆಂಗ್ ಬೇಕು ಅಂತ ಅಂದ್ರೆ ಬ್ರೋ, ಒಬ್ರು ಪ್ಯಾನ್ ಇಂಡಿಯಾ ತಗೊಂಡ್ ಹೋಗ್ತಾ ಇದಾರೆ ಅಂತಂದ್ರೆ ಅದು ಬೇಡ ಅವ್ರಿಗೆ. ಪ್ಯಾನ್ ಇಂಡಿಯಾ ಬೇಡ. ಸೊ ಅವ್ರು ಹೆಂಗ್ ನೋಡ್ತಾ ಇದಾರೆ ಅಂದ್ರೆ ಅವ್ರದ್ದು ಫುಲ್ಲು ಫಿಲಮ್ ನೋಡ್ಬಿಟ್ಟು ಜಡ್ಜ್ ಮಾಡ್ಬೇಕು. ಲೈಕ್ 1 minute 2 minutes ಟ್ರೈಲರ್ ನೋಡ್ಬಿಟ್ಟು ಜಡ್ಜ್ ಮಾಡ್ಬಾರ್ದು ಯಾರೇ ಆದ್ರೂ. ಒಂದು 3 hours ಕೊಟ್ಬಿಟ್ಟು ನೀವು ಏನ್ ಫಿಲ್ಮ್ ನೋಡ್ತೀರೋ ಅದ್ರ ಮೇಲೆ ಜಡ್ಜ್ ಮಾಡ್ಬೇಕು ಬ್ರೋ. ಅದರಲ್ಲಿ ಫುಲ್ ಕಂಟೆಂಟ್ ಇರ್ತದೆ. ನೀವು ಇದ್ರ ಟ್ರೈಲರ್ ಅಲ್ಲಿ ನೋಡ್ಬಿಟ್ಟು ಮಾತಾಡಿದ್ರೆ ಯೂಸಸ್ ಇರಲ್ಲ ಬ್ರೋ. ಒಬ್ರು ಪ್ಯಾನ್ ಇಂಡಿಯಾ ತಗೊಂಡ್ ಹೋಗ್ತಾ ಇದ್ರೆ ಬೆಳೆಸಿ. ನಮ್ ಕನ್ನಡ ಇಂಡಸ್ಟ್ರಿ ಹೋಗ್ತಾ ಇದೆ ಅಂತಂದ್ರೆ ಖುಷಿ ಪಡಿ, ಹೆಮ್ಮೆ ಪಡಿ. ಮನುಷ್ಯ ತಗೊಂಡ್ ಒಬ್ಬ ಬಸ್ ಕಂಡಕ್ಟರ್ ಮಗ ಹೋಗ್ತಾ ಇದ್ದಾನೆ ಅಂತಂದ್ರೆ ಖುಷಿ ಪಡಿ. ಯಶ್ ಅವ್ರು ಹೇಳಿದಾರೆ ಏನಂತ, ನಾನು ಯಾರ ಇಂಡಸ್ಟ್ರಿಗೆ ಹೋಗಲ್ಲ, ಎಲ್ಲಾ ಇಂಡಸ್ಟ್ರಿ ಅವ್ರನ್ನ ನಮ್ಮ ಇಂಡಸ್ಟ್ರಿ ಕರ್ಕೊಂಡ್ ಬರ್ತೀನಿ ಅಂತ. ಅದು ಖುಷಿ ಪಡ್ಬೇಕು ಎಲ್ಲಾರು. ಅಲ್ರಿ, ಒಂದು ಡ್ರೈವರ್ ಮಗ ಒಂದ್ ಕರ್ನಾಟಕನ ಕನ್ನಡ ಭಾಷೆಯನ್ನ ಒಂದು ಪ್ಯಾನ್ ಇಂಡಿಯಾ ಆಗ್ಲಿ ಗ್ಲೋಬಲ್ ಲೆವೆಲ್ ಆಗ್ಲಿ ತಗೊಂಡ್ ಹೋಗ್ತಾನಂದ್ರ ಅದು ಸಣ್ಣ ಮಾತಲ್ಲ. ನಿಜ ಬ್ರೋ, ಅದು ದೊಡ್ಡ ಲೆವೆಲ್. ಯಾಕಂದ್ರೆ ಇವಾಗ ಟಾಕ್ಸಿಕ್ ಬಿಟ್ಟಿದ ತಕ್ಷಣ ಬ್ರೋ, ಹೌದು, ಟಿಕೆಟ್ಸ್ ಗಳು ಸಿಗ್ತಾ ಇಲ್ಲ. ಹೌದು, ನಮ್ಗೆ ಸಿಕ್ಕಿಲ್ಲ ಬ್ರೋ ಟಿಕೆಟ್. ಬಟ್ ನನಗೆ ಸಿಕ್ಕಿದೆ 3 ಟಿಕೆಟ್ ಸಿಕ್ಕಿದೆ, ಹೋಗ್ತಾ ಇದೀವಿ. ಬಟ್ ಅಷ್ಟೇ ಬ್ರೋ, ಅದನ್ನ ಹೇಳ್ಬೇಕು. ಇಷ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಇಷ್ಟವಾದ ಫಿಲ್ಮ್ ಯಾರು? ಫಿಲ್ಮ್ ಯಾವುದು? ಕನ್ನಡ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಲೈಕ್ ನಂದು ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್. ಅಂಡ್ ನೆಕ್ಸ್ಟ್ ಇನ್ನೊಂದು ಯುವ ಅಂತ ಬರುತ್ತೆ, ಯುವ ಮೂವಿ, ಯುವ ರಾಜ್ಕುಮಾರ್ ಅವರು. ಲೈಕ್ ಅಂದ್ರೆ ಅದು ಅಪ್ಪಂದು ರಿಲೇಟೆಡ್ ಇದೆ. ಲೈಕ್ ಅದು ಆ ರಿಲೇಟೆಡ್ ನನ್ನ ಲೈಫಲ್ಲೂ ಸ್ವಲ್ಪ ಸಿಂಕ್ ಆಗುತ್ತೆ. ಬಟ್ ಮೇನ್ ಆಗಿ ಬರ್ತಂದ್ರೆ ರಾಜ್ಕುಮಾರ್ ಅವರು. ಕರ್ನಾಟಕದಲ್ಲಿ ಹೀರೋಸ್ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಕರ್ನಾಟಕದಲ್ಲಿ ಹೀರೋಸ್ ಕಡಿಮೆ ಇದ್ದಾರೆ. ಗೊತ್ತು. ಹಂಗಾಗಿ ಮುಂದೆ ಹೆಂಗಾಗುತ್ತೆ ಅಂತ ಪರಿಸ್ಥಿತಿ? ಏನಾದ್ರು ಅಲ್ಲೊಬ್ರನ್ನ ಕಟ್ಟಾಕಿದ್ದಾರೆ, ಅವ್ರ ಆಚೆಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ನಾನೇನು ಮಾಡಕ್ಕಾಗಲ್ಲ. ಅವ್ರೊಬ್ರನ್ನ ಕಟ್ಟಾಕಿದ್ರೆ ಎಲ್ಲ ಆಚೆಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೆ. ಅವ್ರ ಆಚೆ ಬರ್ಬೇಕು. ಅವ್ರ ಒಳಗಡೆ ಇದಾರಂತಾನೆ ಎಷ್ಟು ಈ ಕಡೆ ತಗೊಂಡು ಅಷ್ಟೇ, ಇದೇನಿಲ್ಲ. ಅವ್ರೊಬ್ರು ಆಚೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನೊಂದೇನ್ ಗೊತ್ತಾ, ಫ್ಯಾನ್ಸ್ ವಾರ್ ಇರಬಾರ್ದು. ಎಲ್ಲ ನಮ್ಮ ಇಂಡಸ್ಟ್ರಿ ಅವರು ಕನ್ನಡ ಭಾಷೆಗೆ ಹೆಮ್ಮೆ ಪಡಿ. ಎಲ್ಲ ನಮ್ಮವ್ರೆ, ಫ್ಯಾನ್ಸ್ ವಾರ್ ಬೇಡ. ಹೌದು, ಫಸ್ಟ್ ಆಫ್ ಆಲ್ ಫ್ಯಾನ್ಸ್ ವಾರ್ ಮಾಡಿ ನಿಮ್ಗಳಿಗೆ ಲಾಸ್. ಅವರೆಲ್ಲ ಚೆನ್ನಾಗಿರ್ತಾರೆ. ಹೌದು, ಬಟ್ ಏನು ಯೂಸ್ ಇಲ್ಲ, ಅದರಿಂದ ಏನೋ ಲಾಭ ಇಲ್ಲ. ಕರೆಕ್ಟ್. ಅದಕ್ಕೆ ನಾವು ನಮ್ಮ ಕನ್ನಡ ಇಂಡಸ್ಟ್ರಿನ ತಗೊಂಡೋಗ್ಬೇಕು ಅಂತ ಅಂದ್ರೆ ಬೇರೆ ಕನ್ನಡ ಇಂಡಸ್ಟ್ರಿ ಅವ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರು ಹಿಂಗೆ ಇವ್ರು ಹಂಗೆ ಅಂತ ಮಾತಾಡಬಾರ್ದು. ಎಲ್ಲ ಕಂಟಿನ್ಯೂ ಮಾಡ್ತಾರೆ, ನಾವು ಅದನ್ನ ಸಪೋರ್ಟ್ ಮಾಡಬೇಕು ಅಷ್ಟೇ ಬ್ರೋ. ಅದು ಇನ್ನೊಂದೇನು ಗೊತ್ತಾ ಬ್ರೋ, ಯಾವಾಗ ಪುನೀತ್ ರಾಜ್ಕುಮಾರ್ ಅವ್ರು ಸತ್ರು ಇಂಡಸ್ಟ್ರಿ ಯಾವಾಗ ಸ್ವಲ್ಪ ಡೌನ್ಫಾಲ್ ಆಯ್ತು.
ಲೈಕ್ ಇವ್ರು ಇವಾಗ ಆಚೆ ಬಂತು ಅಂತಂದ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಸರಿ ಹೋಗುತ್ತೆ. ಇನ್ನು ಯಶ್ ಇನ್ನು ಬೆಳೀಲಿ, ನಾನು ಅದೇ ಹೇಳ್ತೀನಿ ಬ್ರೋ. ಯಶ್ ಅಲ್ಲಿ ಹೋಗಿದಾರಂದ್ರೆ ನಮಗೂ ಅಷ್ಟೇ ಹೆಮ್ಮೆ ಅಂತ ಖುಷಿ ಆಗಿದೆ. ನಾವೇ ಇದೀವೇನೋಪ್ಪ ಅಲ್ಲಿ ಆ ಪ್ಲೇಸ್ ಅಲ್ಲಿ ಅಂತ ಖುಷಿ ಆಗಿದೆ. ಎಸ್ಪೆಷಲಿ ನಮ್ಮ ಮಂಡ್ಯ ಕಡೆಯವರು, ಮೈಸೂರು ಕಡೆಯವರು. ಓಕೆ, ಆ ಕಿರಾತಕ ಮೂವಿ ನೋಡ್ತು ಅಂತಂದ್ರೆ ಎಲ್ಲ ನಮ್ಮ ಊರ್ ಸೈಡೇ ಶೂಟ್ ಆಗಿರೋದು. ಓಕೆ ಬ್ರೋ, ನೋಡ್ತೀರಾ ಬ್ರೋ ಟಾಕ್ಸಿಕ್? ಟಾಕ್ಸಿಕ್ ಖಂಡಿತ ಬ್ರೋ. ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ ಅಂದ್ಮೇಲೆ 1,200 ರೂಪಾಯಿ ಕೊಟ್ಟಿದ್ದೀನಿ. ಬ್ರೋ ಚಾನ್ಸೇ ಇಲ್ಲ. ಫ್ರೆಂಡ್ಸ್ ಜೊತೆ ಹೋಗ್ತೀರಾ? ಅದೇ ನಾನು ಹೇಳೋದು ಇಷ್ಟೇ, ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾ ಇದ್ದಾರೆ ಯಶ್ ಅವರು. ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ, ಇನ್ನೇನು ಹೇಳಲ್ಲ. ಲೈಕ್ ಫ್ಯಾನ್ಸ್ ವಾರ್ ಬೇಡ ಅಷ್ಟೇ. ಮೇಘನ, ಶಂಕರ್, ಏನು ಆನ್ವಿ, ಚೇತನ್, ಭಾವನಾ, ಅನನ್ಯ, ಮೇಘನ. ಕಾನ್ಸೆಪ್ಟ್ ಏನಂದ್ರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಆಗ್ಲಿ, ಟಾಕ್ಸಿಕ್ ಫಿಲ್ಮ್ ಬಗ್ಗೆ ಆಗ್ಲಿ ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ. ನಿಮ್ದು ಏನ್ ಅನ್ಸುತ್ತೆ ನಿಮಗೆ ಆನ್ಸರ್ ಮಾಡಿ. ಓಕೆ ಮೇಡಮ್, ಟಾಕ್ಸಿಕ್ ಫಿಲ್ಮ್ ನೋಡ್ತೀರಾ? ನೋಡ್ತೀನಿ. ಎಲ್ಲರೂ ನೋಡ್ತೀರಾ? 18+ ಯಾರಿದ್ದಾರೆ? ಎಲ್ಲರೂ 18+ ಅಲ್ಲ? 18+. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಇಷ್ಟವಾದ ಹೀರೋ ಯಾರು? ಪುನೀತ್ ರಾಜ್ಕುಮಾರ್. ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ನ? ಯಾರು ಡಿ ಬಾಸು, ಸುದೀಪ್, ಯಶ್? ಸುದೀಪ್. ಟ್ರೇಲರ್ ಟೀಸರ್ ಎಲ್ಲರೂ ನೋಡಿದ್ದೀರಾ ಟಾಕ್ಸಿಕ್? ಯಾವ ಹೀರೋಯಿನ್ ಇಷ್ಟ ಅದ್ರಲ್ಲಿ? ಹೀರೋಯಿನ್ ರುಕ್ಮಿಣಿ ವಸಂತ್. ಕರ್ನಾಟಕದ ಕಿಯಾರ ಅಂತೀವಿ. ಕಿಯಾರ ಇಷ್ಟನಾ? ತಬಾಯಿ ಸಾಂಗ್ ಎಲ್ಲರೂ ನೋಡಿದ್ದೀರಾ? ಸಾಂಗ್ ಎಲ್ಲ ರೆಡಿನೇ ಇದ್ದೀರಾ ನೀವು? ಯಶ್ದು ಪರ್ಸನಲ್ ಲೈಫ್ ಇಷ್ಟನಾ ಇಲ್ಲ ಪ್ರೊಫೆಷನಲ್ ಲೈಫ್ ಇಷ್ಟನಾ? ಯಾಕೆ ಇಷ್ಟ? ಯಶ್ ರಾಧಿಕಾ ತುಂಬಾ ಚೆನ್ನಾಗಿದ್ದಾರೆ. ಲವ್ ಪೇರು ಹೌದು, ಅವಾಗಿಂದನೂ ಜೊತೆಗಿದ್ದಾರೆ. ಇಬ್ರು ಒಟ್ಟಿಗೆನೆ ಕೆರಿಯರ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅವಾಗಿಂದನೂ. ಅದಕ್ಕೆ ಈಗ ನಂದೊಂದು ಕ್ವಶನ್ ಪರ್ಸನಲ್ ಆಗಿ ನಿಮ್ಗೆ, ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್ ಇಷ್ಟ ನಿಮ್ಗೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಂಗೆ ಮ್ಯಾರೇಜ್ ಇಷ್ಟ ಇಲ್ಲ. ಮ್ಯಾರೇಜ್ ಇಷ್ಟ ಇಲ್ಲ, ಮತ್ತೆ ಎಲ್ಲಿಗೆ ಹೋಗ್ತೀರಾ? ಇಲ್ಲ, ಹಿಂಗೆ ಇರ್ತೀನಿ. ಇಷ್ಟು ದಿನದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮರಿಲಾಗ್ಲಾರ್ದಂಥದ್ದು ಫಿಲ್ಮ್ ಯಾವ್ದಾದ್ರು ಇದ್ರೆ ಕನ್ನಡದಲ್ಲಿ ಯಾವ್ದು? ಜಾಕಿ. ಪುನೀತ್ ರಾಜ್, ಅಪ್ಪು. ಆತರ ಯಾವ್ದು ಇಲ್ಲ, ಎಲ್ಲ ನೋಡ್ತೀನಿ. ಎಲ್ಲ ಫಿಲ್ಮ್ ಇಷ್ಟನೇ ಆಗುತ್ತೆ. ನಂಗೂ ಸೇಮ್. ನಂಗೆ ರಾಜ್ಕುಮಾರ್ ಮೂವೀಸ್ ಇಷ್ಟ ಆಗುತ್ತೆ. ರಾಜ್ಕುಮಾರ್. ನಾವು ಅಷ್ಟೇ, ಎಲ್ಲ ಫಿಲಮು. ಮಿಲನ ಇದ್ರದ್ದು ಪುನೀತ್ ರಾಜ್ಕುಮಾರ್. ಒಂದು ಕ್ವಶನ್ ಏನಂದ್ರೆ, ಯಶ್ ಅವ್ರೀಗ ಬೆಳೆದು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ, ನಮ್ಮ ಕನ್ನಡನ ನಮ್ಮ ಕರ್ನಾಟಕನ ಒಂದು ಉತ್ತಮ ಮಟ್ಟಕ್ಕೆ ತಗೊಂಡ್ ಹೋಗಿದ್ದಾರೆ. ಅದಕ್ಕೆ ಎಷ್ಟು ಖುಷಿ ಆಗುತ್ತೆ ನಮ್ಗೆ? ತುಂಬಾ ಖುಷಿ ಆಗುತ್ತೆ. ನಿಮಗೆ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಈಗ ಕನ್ನಡ ಅವ್ರು ಬೆಳೆದ್ರೆ ನಾವು ಬೆಳ್ದಂಗೆ. ಹಾಲಿವುಡ್ ಅವರೆಲ್ಲ ನೋಡೋ ತರ ಆಗಿದ್ದಾರೆ ಅಂದ್ರೆ ಗ್ರೇಟ್. ಟಾಕ್ಸಿಕ್ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ಸುತ್ತೆ ನಿಮ್ಗೆ? ಒಂದು 1,500 ಕೋಟಿ ಮಾಡುತ್ತೆ. 1,500. ನಮ್ಗೆ 1700. ಮಾಡ್ಲಿ, ಎಷ್ಟೋ ಮಾಡ್ಲಿ. ಅಲ್ಲ, ಎಷ್ಟು ನಿಮ್ದು ಅಂದಾಜು ಇರುತ್ತೆ? Maximum minimum 1,000 crores ಕ್ರಾಸ್ ಆಗುತ್ತೆ ಆರಾಮ. 1,000 ಕ್ರಾಸ್ ಆಗುತ್ತೆ. 1.5 crores ಆಗ್ಬೋದು. 1,000 ನಂಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಐಡಿಯಾ ಇಲ್ಲ. ಕಲೆಕ್ಷನ್ ಈಗ 400 ಕೋಟಿ 500 ಕೋಟಿ ಹಾಕಿ ಬಜೆಟ್ ಹಾಕಿ ಫಿಲ್ಮ್ ಮಾಡಿದ್ದಾರೆ. ಎಷ್ಟು ದುಡ್ಡು ದುಡಿಯುತ್ತೆ ಅದು? ಅದೇ 1000 ಮೇಲೆ ದಾಟ್ಬೋದು. 1000 ದಾಟುತ್ತೆ. ನಿಯರ್ಲಿ 2000 ಕೋರ್ಸ್ ಆಗ್ಬೋದು. ನಿಯರ್ 2000 ಮೇಲೆ ದಾಟುತ್ತೆ. ನಿಮ್ಮ ಹೆಸರು? ಶಶಾಂಕ್ ಅಂತ. ಶಶಾಂಕ್. ಟಾಕ್ಸಿಕ್ ಫಿಲ್ಮ್ ನೋಡ್ತೀರಾ ಬ್ರೋ? ಟಾಕ್ಸಿಕ್ ಫಿಲಮ್ ಇನ್ನೂ ರಿಲೀಸ್ ಆಗಿಲ್ಲ ಬ್ರೋ, ನೋಡ್ಬೇಕು. ಹೋಗ್ತೀರಾ? ಹೋಗ್ಬೇಕು ಅಂತ ಇದ್ದೀನಿ. ನಾನು ಟಾಕ್ಸಿಕ್ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಇಲ್ಲಿ ಟಾಕ್ಸಿಕ್ ಫಿಲ್ಮ್ನ ಫ್ಯಾಮಿಲಿ ಜೊತೆ ಹೋಗಿ ನೋಡ್ತೀರಾ? ಫ್ಯಾಮಿಲಿ ಬ್ರಾಡ್ ಮೈಂಡೆಡ್ ಇದ್ರೆ ಹೋಗಿ ನೋಡ್ಬೋದು ಬ್ರೋ. ಇಟ್ಸ್ ಅಬೌಟ್ ಇದು ಮೈಂಡ್ ಸೆಟ್. ಓಕೆ, ಫ್ಯಾಮಿಲಿ ಬ್ರಾಡ್ ಮೈಂಡೆಡ್ ಇದ್ರೆ ಹೋಗಿ ನೋಡ್ಬೋದು. ಬ್ರೋ ಅದು ಫಿಲಮ್ ತರ ತಗೊಬೇಕು. ಅದ್ರಲ್ಲಿ ಏನ್ ನಡೀತಿದೆ ಇವಾಗ ಫಿಲಮ್ ಅಲ್ಲಿ ಡ್ರಗ್ಸ್ ಸೆಲ್ ಮಾಡ್ತಾರಂತ ನಾವು ಹೋಗ್ಬಿಟ್ಟು ಡ್ರಗ್ಸ್ ನ ಸಪೋರ್ಟ್ ಮಾಡಂಗಿಲ್ಲ. ಹಂಗಂತ ಅನ್ಬಿಟ್ಟು ಅದನ್ನ ಎಲ್ಲಿ ನಡೀತಿದೆ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. 18+ ಇದ್ರೆ ಹೋಗಿ. 18+ ಅಂತಿದ್ರೆ ಹೋಗ್ಬೋದು. ಅದಕ್ಕೆ ಬಿಟ್ಬಿಟ್ಟು ಲೈಕ್ ಚಿಕ್ಕ ಮಕ್ಳು ಇರ್ತಾರಲ್ಲ, ಇನ್ಫ್ಲುಯೆನ್ಸ್ ಮಾಡಬಾರ್ದು. ಅದವ್ರು ಕಲ್ತ್ಕೊಂತಾರೆ. ಬಟ್ ಸೆಕ್ಸ್ ಎಜುಕೇಶನ್ ಇರಬೇಕು. ಅದಿದ್ರೆ ಕೂಡ ಸ್ವಲ್ಪ ಅವ್ರಿಗೆ ಬ್ರಾಡ್ ಮೈಂಡೆಡ್ ಇರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ಗುಡ್ ಥಿಂಗ್ ಇದ್ರೆ ಮಾತ್ರ ಅದನ್ನ ತಗೋಬೇಕು. ಗುಡ್ ಥಿಂಗ್ ಇದ್ರು ತಗೊಬೇಕು, ಬ್ಯಾಡ್ ಥಿಂಗ್ ತಗೊಬೇಕು. ಬ್ಯಾಡ್ ಥಿಂಗ್ ತಗೊಂಡ್ಬಿಟ್ಟು ಇದನ್ನ ಮಾಡಬಾರ್ದು ಅಂತ ಥಿಂಗ್ ತಗೋಬೇಕು.
ಬ್ಯಾಡ್ ಥಿಂಗ್ ತಗೊಂಡಿದ ತಕ್ಷಣ ಏನಕ್ಕೆ ತಗೊಬೇಕು, ಲೈಕ್ ಇದ್ರ ಬಗ್ಗೆ ತಿಳ್ಕೊಂಬಿಟ್ಟು ತಗೊಬೇಕು. ತಾತ ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣ ಅಂತ. ನಾರಾಯಣ್ ಅಂತ. ಕ್ವಶನ್ ಏನಂದ್ರೆ ತಾತ, ಈಗ ಚಿತ್ರರಂಗದ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ. ಚಿತ್ರರಂಗದ ಬಗ್ಗೆ ನಮ್ಗೆ ಅಭಿಮಾನ ಇದೆ. Okay. ನಮ್ಮಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬಂದಿದ್ವು. ಹಾಗೆ ಆಗಿನ ಇದರಲ್ಲಿ ಕಲ್ಯಾಣ್ ಕುಮಾರ್, ರಾಜ್ಕುಮಾರ್, ವಿಷ್ಣುವರ್ಧನ್ ಇವರೆಲ್ಲ ಒಳ್ಳೆ ಆಕ್ಟರ್ಸ್ಗಳು. ಒಳ್ಳೊಳ್ಳೆ ಫಿಲಮ್ ತೆಗ್ದಿದ್ದಾರೆ, ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಫಿಲಮ್ನಿಂದ. ಅವ್ರು ಮಾಡಿರೋ ಇದು ಆಕ್ಟಿಂಗು, ಅವ್ರು ಇದ್ರು ಈಗಿನವರು ಇದಕ್ಕೂ ಶಾನ ವ್ಯತ್ಯಾಸ ಇದೆ. ಒಂದು ಹಾಡು ಇರಲಿ, ಒಂದು ಮ್ಯೂಸಿಕ್ ಇರಲಿ. ಆಗ ಒಂದು ಮ್ಯೂಸಿಕ್ ಇರಲಿ, ಒಂದು ಹಾಡಲ್ಲಿ ಒಂದು ತತ್ವ ಇತ್ತು. ಹೌದು, ಏನು message ಇತ್ತು. ಈ ಮೆಸೇಜ್ ಇತ್ತು. ಇವತ್ತು ನೋಡಿದ್ರೆ ಅದು ಮ್ಯೂಸಿಕ್ ಹೊಡಿತಾನೆ, ಆ ಹಾಡಿಂದ ಅರ್ಥನೇ ಗೊತ್ತಾಗೋದಿಲ್ಲ. ಬರೀ ಬಾರಿಸ್ತಾ ಇರ್ತಾರೆ ಅಷ್ಟೇ ಹೊರತು ಅದ್ರದ್ದು ಸ್ವಚ್ಛತೆ ಏನಂತಾನೆ ಗೊತ್ತಾಗೋದಿಲ್ಲ. ಆಗಿನ ಇದರಲ್ಲಿ ಸ್ವಚ್ಛತೆ ಆದ್ರೆ ಹಾಡಿಗೆ ತಕ್ಕಂತೆ ಮ್ಯೂಸಿಕ್ ಹೊಡೆದ್ಬಿಟ್ಟು ಇದು ಕಿವಿಗೆ ಇಂಪಾಗಿರೋದು ಕೇಳೋದಕ್ಕೆ. ಇವತ್ತು ಆತರ ಕೇಳತ್ರ ಇಂಪಾಗಿರೋಂಥ ಮ್ಯೂಸಿಕ್ ಆಗ್ಲಿ, ಹಾಡಾದ್ರೂ 99% ಇಲ್ವೇ ಇಲ್ಲ. ನಿಮಗೆ ಯಾವ್ದು ಹಾಡು ಇಷ್ಟ ಅಂತ? ಬೇಕಾದಷ್ಟಿದೆ ಹಾಡುಗಳು, ಬಹಳ ಬೇಕಾದಷ್ಟು. ರಾಜ್ಕುಮಾರ್ದು, ವಿಷ್ಣುವರ್ಧನ್ದು, ಕಲ್ಯಾಣ್ ಕುಮಾರ್ದು ಎಲ್ಲರದು ಇಷ್ಟ ಆಗುತ್ತೆ. ಹಳೆ ಫಿಲಮ್ ಹಾಡುಗಳು ಕೇಳಿದ್ರೆ ಇವತ್ತು ನಮಗೆ ಒಂಥರ ರಾತ್ರಿ ಹೊತ್ತು ಇದು ಮಾಡ್ಕೊಂಡು ಕೇಳ್ತಾ ಇದ್ರೆ ಒಂದು ಮೈಂಡು ಫ್ರೆಶ್ ಆಗುತ್ತೆ. ಯಾರಂದ್ರೆ ಇಷ್ಟ ನಿಮಗೆ ಚಿತ್ರರಂಗದಲ್ಲಿ? ರಾಜ್ಕುಮಾರ್ ಇಷ್ಟ, ವಿಷ್ಣುವರ್ಧನ್ ಇಷ್ಟ, ಕಲ್ಯಾಣ್ ಕುಮಾರ್ ಇಷ್ಟ, ಎಲ್ಲರೂ ಇಷ್ಟ. ಎಲ್ಲರೂ ಒಳ್ಳೆ ಒಳ್ಳೊಳ್ಳೆ film ಫಿಲಮ್ ಬಂದಿದೆ. ಅವ್ರದ್ದು ಫಿಲಮ್ ನೋಡ್ಬಿಟ್ಟು ಅದ್ರಲ್ಲಿರೋ ಗುಣನ ನಾವು ಕಲಿಬೇಕು. ಕಲ್ತು ನಾವು ಮುಂದಕ್ಕೆ ಬಂದಿದೀವಿ. ಮೆಸೇಜ್ ಇರ್ಬೇಕು, ಮೆಸೇಜ್ ಇರ್ಬೇಕು. ಈಗಿಲ್ಲ ಒಂದು ಈಗ ಬೇರೆ ತರದ ಮೆಸೇಜ್ಗಳಿದೆ ಅಷ್ಟೇ. ಏನು ಲವ್ ಯಾವ ತರ ಮಾಡೋದು, ಯಾರನ್ನ ಹಾಳು ಮಾಡ್ಬಿಟ್ಟು ಯಾವ ತರ ಬಿಟ್ಬಿಟ್ಟು ಬರ್ಬೇಕು ಅಂತ ಮೆಸೇಜ್ಗಳು ಬೇಕಾದಷ್ಟಿದೆ ಇವಾಗ. ಏನು ಒಂದು ಮೆಸೇಜ್ ಕೊಟ್ರೆ ಅದಕ್ಕೆ ತಕ್ಕಂತೆ ಸರಿಯಾಗಿ ಇರಬೇಕು. ಇವತ್ತು ವೆಸ್ಟರ್ನ್ ಡ್ರೆಸ್ಗಳಂತೆ ವೆಸ್ಟರ್ನ್ ಮ್ಯೂಸಿಕ್ ಹೊಡ್ಕೊಂಡು ಏನು ಭಾರಿ ಖುಷಿ ಪಡ್ತಾರೆ. ಅದೇ ನಮ್ಮ ಮಾಡರ್ನ್, ಅದೇ ನಮ್ಮ ಹಳೆ ಇದ್ರಲ್ಲಿ ಯಾರನ್ನ ಇಷ್ಟಪಡ್ತಾರ, ಅಯ್ಯೋ ಯಾವ್ದು ಮೂದೆ ಬಿಸಾಕು ಆ ಮ್ಯೂಸಿಕ್ ಅಂತಾರೆ. ಅಷ್ಟೇ ವ್ಯತ್ಯಾಸ. ನೋಡಿದ್ರಲ್ಲ ಗೈಸ್, ನಮ್ ಜನ ಯಾವ್ಯಾವ ತರ ಆನ್ಸರ್ ಮಾಡಿದ್ರು ಅಂತ. ನಮ್ಮ ಕರ್ನಾಟಕದ ಹೆಮ್ಮೆ ಯಶ್ ಅವರು ಟಾಕ್ಸಿಕ್ ಫಿಲ್ಮ್ ದೊಡ್ಡ ಪ್ರಮಾಣದಲ್ಲಿ ತೆಗೆದಿದ್ದಾರೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಫಿಲ್ಮ್ ನೋಡಿ ಅಂತಂದು ಹೇಳ್ತಾ, ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.